ಆಲ್ ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪ್ರಗತಿಗೆ ಎವ್ರಿ ಡೇ ಒಂದು 5 o'clockಗೆ ಶುರು ಆಗುತ್ತೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು. ಇವತ್ತು ಅಂದರೆ ನೈಟೇ ನಾನು ಎಲ್ಲವನ್ನು ಪ್ರಿಪೇರ್ ಮಾಡಿಟ್ಟಿರ್ತೀನಿ ಏನು ಮಾಡಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ ಕೆಲವೊಮ್ಮೆ ಅಷ್ಟು ಲೇಟಾಗಿ ಎದ್ದಾಗ. ಸೊ ನೈಟೇ ನಾನು ಬೇಬಿಕಾರ್ನ್ದು ಪಲಾವ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬೇಬಿಕಾರ್ನ್ ಅಷ್ಟೇ ಅಲ್ಲ, ನಿಮಗೆ ಮಶ್ರೂಮು, ಪನ್ನೀರು ಅಥವಾ ಬೇಬಿಕಾರ್ನ್ ಇರ್ಬೋದು ಅಥವಾ ಮಿಕ್ಸ್ ವೆಜಿಟೇಬಲ್ಸ್, ಈ ಥರ ಒಂದು ದಿನಕ್ಕೆ ಒಂದೊಂದು ಥರ ರೈಸ್ ಐಟಮ್ ಮಾಡಿದಾಗ ಈ ಥರ ಮಿಕ್ಸ್ ಯೋಚನೆ ಮಾಡಿಟ್ಟಿರ್ತೀನಿ. ಹಾಗೆ ನೈಟೇ ನಾನು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಬೆಳಗ್ಗೆ ಕೆಲವೊಂದು ಸರಿ ಏನಾಗುತ್ತೆ, ತುಂಬ ತೀರಾ ನಿದ್ದೆ ಇದಾದಾಗ 5:30 ಆಗಿಬಿಟ್ಟಿರುತ್ತೆ. ಅವಾಗ ಎದ್ದ ತಕ್ಷಣ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಈ ಕಂಟೈನರ್ ನಂಗೆ ತುಂಬ ಹೆಲ್ಪ್ ಆಯಿತು. ಒಂದೇ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ. ಈಗ ನಾನು ಪಲಾವ್ ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆಯಿಲು, ಅದಕ್ಕೆ ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊಳ್ಳಿ. ಜೀರಿಗೆ, ಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ ಆ ಥರ. ಹಾಗೆ ಕಟ್ ಮಾಡಿಟ್ಟಿರೋಂತಹ ಈರುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರನೇ ಬೇರೆ ಪಲಾವೆಲ್ಲ ಮಾಡ್ಬೋದು. ಕ್ವಿಕ್ಕಾಗಿ ಒಂದು ಸ್ವಲ್ಪ ರೈಸ್ ಹಾಕಿ ಒಂದು ಟೈಮಿಗೆ ಅನ್ನೋಂಗೆ ಮಾಡ್ತೀನಿ ಅಷ್ಟೇ ನಾನು. ಕೆಲವೊಂದು ಸರಿ ದೋಸೆ ಐಟಮ್ಸ್ ಇರುತ್ತೆ, ಕೆಲವೊಂದು ಸರಿ ಪಲ್ಯ ಮಾಡಿ ಆ ಥರ ಮಾಡಿಕೊಟ್ಟಿರ್ತೀನಿ. ಸೊ ಡೈಲಿ ಚೇಂಜ್ ಮಾಡಬೇಕಲ್ವ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಅದ್ರ ಜೊತೆಗೆ ಶಾಹಿ ಬಿರಿಯಾನಿ ಪೌಡರ್ ಹಾಕಿದ್ದೀನಿ. ಅದಿಲ್ಲ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಬಿರಿಯಾನಿ ಪೌಡರ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು. ಅದಕ್ಕೆ ಕಟ್ ಮಾಡಿಟ್ಟಿದ್ದಂತಹ ಬೇಬಿಕಾರ್ನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಪ್ರೊಸೀಜರಲ್ಲೇ ಎಲ್ಲ ಮಾಡೋದು ನಾನು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಏನಂತಂದರೆ ಪುದೀನ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಾನು ಪುದೀನ ಹಾಕಿಲ್ಲ, ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಬೇಕಂದರೆ ಪುದೀನ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಇನ್ನೂ ಬಟಾಣಿ, ಕ್ಯಾರೆಟ್ ಆ ಥರ ಮಿಕ್ಸ್ ವೆಜ್ ಆದರೂ ಮಾಡ್ಕೋಬೋದು ಇದನ್ನೇ. ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. 1 ಟೈಮ್ಗೆ ಅಷ್ಟೇ ಮಾಡಿರೋದು ನಾನು. ನೈಟೇ ಪ್ರಗತಿ ಡ್ರೆಸ್ ಎಲ್ಲ ರೆಡಿಯಾಗಿ ಈ ಥರ ಇಟ್ಟಿರ್ತೀನಿ. ಸೊ ಬೆಳಗ್ಗೆ ಈಸಿ ಆಗುತ್ತಲ್ವಾ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಮ್ಮೆ ಹಾಲು ಲೇಟ್ ಆಗುತ್ತೆ, 5 ಗಂಟೆಗೆ ಹಾಲು ಸಿಗಲ್ಲ ಅಂದಾಗ ನಾನು ನೈಟೇ ಅವಳಿಗೊಬ್ಳಿಗೋಸ್ಕರ ಒಂದಿಷ್ಟು ಹಾಲು ಎತ್ತಿಟ್ಟಿರ್ತೀನಿ. ಬೆಳಗ್ಗೆ 1 ಗ್ಲಾಸ್ ಹಾಲು. ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟಿಫನ್ ಎಲ್ಲ ತಿನ್ನಲ್ಲ. ಸೊ ಹಾಗಾಗಿ 1 ಗ್ಲಾಸ್ ಹಾಲು, ಇಲ್ಲಾಂದರೆ ನೆನೆಸಿಟ್ಟಿರೋಂತಹ ಡ್ರೈ ಫ್ರೂಟ್ಸ್ ಏನಾದರೂ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಆಮೇಲೆ ವಾಲ್ನಟ್ಟು, ಈ ರೀತಿ ಎಲ್ಲನೂ ಸೇರಿ ಒಂದೊಂದನ್ನು ಕೊಟ್ಟರು ಆಗುತ್ತೆ. ಯಾಕೆಂದರೆ ಅವ್ರಿಗೆ ಆಟ ಆಡಬೇಕು, ಅಷ್ಟು ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗಬೇಕು, ಅಲ್ಲಿಂದ ನಡ್ಕೊಂಡು ಬರಬೇಕು, ಹೋಗಬೇಕು. ಸೊ ಇವ್ರಿಗೂ ಒಂದು ಸ್ವಲ್ಪ ಈವ್ನಿಂಗ್ ತನಕ ಎನರ್ಜಿನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕಳ್ಸೋದಕ್ಕಿಂತ 1 ಗ್ಲಾಸ್ ಹಾಲು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಏನಾದರೂ ಕೊಟ್ಟರೆ ಒಳ್ಳೆಯದು. ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಬೇಬಿಕಾರ್ನ್ ಪಲಾವ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ರಾಯ್ತ, ಮೊಸರು ಕೂಡ ಆಗಿದ್ದರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕೊಡಿ. ಸಾಯಂಕಾಲ ಮಧ್ಯಾಹ್ನದೊಳಗೆ ಹುಳಿ ಬರೋ ಅಷ್ಟಿದ್ರೆ ಸರಿ ಹೋಗುತ್ತೆ. ಪಾಪುಗೆ ಪ್ರಗತಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು. ಅದ್ರ ಜೊತೆಗೆ ಫ್ರೂಟ್ಸ್ ಕಂಪಲ್ಸರಿ ಮಕ್ಕಳಿಗೆ, ಹಾಗೆ ವೆಜಿಟೇಬಲ್ಸ್ ಇರುವಂತಹ ಟಿಫನನ್ನೇ ಕೊಡಬೇಕು. ಹಾಗಾಗಿ ನಾನು ಸ್ವಲ್ಪ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಿದ್ರೆ ಅವಳಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಈ ಥರ ಮಾಡಿದೆ. ಬಟ್ ಸ್ಕೂಲಿಂದ ಬಂದ ತಕ್ಷಣ ಎಷ್ಟು ಖುಷಿಯಾಗಿ ಹೇಳಿದ್ಲು, ಮಮ್ಮಿ ತುಂಬ ಚೆನ್ನಾಗಿತ್ತು, ನಾನು ಟೀಚರ್ಗೆಲ್ಲ ತೋರಿಸ್ದೆ, ನಿಮ್ಮ ಮಮ್ಮಿ ತುಂಬ ಕ್ರಿಯೇಟಿವ್ ಆಗಿದ್ದಾರೆ ಅಂತೆಲ್ಲ ಹೇಳಿದ್ರು ಮಮ್ಮಿ. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತೋರಿಸ್ದೆ, ನಮ್ಮ ಟೀಚರ್ಗೂ ಒಂದು ಕೊಟ್ಟೆ ಅಂತೆಲ್ಲ ಹೇಳಿದ್ಲು. ಸೊ ಆ ಥರ ಒಂದು ಡೈಲಿ ಫ್ರೂಟ್ಸ್ ಕೊಡ್ತಾಯಿದ್ದೆ. ಬಟ್ ಅವಳು ಮನೆಗೆ ಬಂದ ತಕ್ಷಣ ಈ ಥರ ಎಲ್ಲ ಹೇಳ್ತಾ ಇರಲಿಲ್ಲ. ಬಟ್ ಇವತ್ತು ಅದೇ ಹೇಳಿದಾಗ ಅದೇ ಹೇಳಿದ್ದು, ಸ್ವಲ್ಪ ಕ್ರಿಯೇಟಿವ್ ಆಗಿ ಕೊಡೋಣ ಅಂತ. ನಾನು ತುಂಬ ಬ್ಯುಸಿ ಇದ್ದೆ, ಪಾಪು ಅದು ಇದು ಅಂತ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಟೈಮೆಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ರಗತಿಗೆ ಬೆಳಗ್ಗೆ ಬೇಕಾಯಿತು, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಸೊ ಅದು ಓಕೆ ಆಗ್ತಾಯಿದೆ. ಫ್ರೆಂಡ್ಸ್,
ಬೆಳಗ್ಗೆಯಿಂದ ಟೈಮೇ ಆಗಿದ್ದಿಲ್ಲ ವ್ಲಾಗಲ್ಲಿ ಮಾತಾಡೋದಕ್ಕೆ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಟಿಫನ್ ಎಲ್ಲ ಆಯಿತು, ಪಾಪು ಮಲಗಿದ್ದಾನೆ. ಸರಿ, ಲಾಸ್ಟ್ ವ್ಲಾಗಲ್ಲಿ ಮದರ್ಸ್ ಡೇಗೆ ಸ್ವಿಂಗ್ ಚೇರ್ ನನಗೆ ಗಿಫ್ಟ್ ಮಾಡೋದ್ಮೇಲೆ ಅದರದ್ದು ಅಮೌಂಟ್ ಎಷ್ಟು ಅಂತ ಕೇಳ್ತಾಯಿದ್ರು. ಈ ವ್ಲಾಗಲ್ಲಿ ಹೇಳೋಣ ಅಂತ ನಾನು ಒಂದು 4-5 ಜನಕ್ಕೆ ರಿಪ್ಲೈ ಮಾಡಿದೆ ಎಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು. ಮತ್ತೆ ರಿಪೀಟ್ ಕ್ವಶನ್ ಬರ್ತಾಯಿದ್ದು. ಸರಿ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು. ಯಾರಾದರೂ ತೊಗೊಳ್ಳೋರ್ಗಿದ್ರೆ ಹೆಲ್ಪ್ ಆಗುತ್ತೆ, ಯಾಕೆ ಅಂತಂದರೆ ಪ್ರೈಸ್ದು ಒಂದು ಕೇಳೋದಕ್ಕೆ ಅಥವಾ ತರೋದಕ್ಕೆ. ನಾನು ಇದೇ ಥರ ಸೇಮ್ ಸ್ವಿಂಗ್ ಚೇರ್ನ ಆನ್ಲೈನಲ್ಲಿ ನೋಡಿದೆ, ಸ್ವಲ್ಪ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ಹೇಳಿದರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಅಂತ. ತೋರಿಸ್ತೀನಿ ನಾನು. ಇದೇ ಸ್ವಿಂಗ್ ಚೇರ್ ವಿತ್ ಸ್ಟ್ಯಾಂಡ್ ಮತ್ತು ಇದು ಹುಕ್ ಇರುತ್ತೆ. ಹಾಗೆ ಇದೊಂದು ಚೇರು ಮತ್ತು ಕುಷನ್ನು, ಇದಿಷ್ಟು ಸೇರಿಬಿಟ್ಟು 6500 ರೂಪಾಯಿ ಆಯಿತು. ನಾನು ಆನ್ಲೈನಲ್ಲಿ ನೋಡಿದಾಗ 8000ದಿಂದ 9000ವರೆಗೂ ಇತ್ತು. 10,000 ಅಂತಂದರೆ ನನಗೊಂದು ಪಕ್ಕದಲ್ಲಿ ಪಿಕ್ಚರ್ ಹಾಕ್ತೀನಿ, ಅದು ಬಂದುಬಿಟ್ಟು 10,000 ರೂಪಾಯಿಗೆ. ಇದು ಆ್ಯಕ್ಚುಲಿ ಫುಲ್ಲು ಕವರ್ ಆಗಿರುತ್ತೆ, ಇಷ್ಟು ಗ್ಯಾಪ್ ಎಲ್ಲ ಇರೋದಿಲ್ಲ. ಆ ಥರದ್ದಾದರೆ ಒಂದು 10,000. ಅದ್ರ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ, ಇಲ್ಲ ಸೇಮ್ ಕೆಪಾಸಿಟಿ, ಬಟ್ ಇದು ಫುಲ್ಲು ಕವರ್ ಆಗಿರುತ್ತೆ. ಇದೆಲ್ಲ ಏನು ಹೋಲ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಕವರ್ ಆಗಿತ್ತು. ನಾನು ಪಿಕ್ಚರ್ ಹಾಕ್ತೀನಿ. ಇದು ಸಿಟಿ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು. ನಿಮಗೆ ಲೋಕಲ್ ಫರ್ನಿಚರ್ ಶಾಪಲ್ಲಿ ಎಲ್ಲಾದರೂ ಸಿಗುತ್ತೆ. 6,500 ರೂಪಾಯಿ ವಿತ್ ಸ್ಟ್ಯಾಂಡ್ ಮತ್ತು ಇದೆಲ್ಲ. ಕೆಪಾಸಿಟಿ ಅಂತ ಹೇಳಿದ್ರೆ 120 kg ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ. 120 kgವರೆಗೂ ಆರಾಮಾಗಿ ಕೂತ್ಕೋಬೋದು. ನಮ್ಮ ಮನೇಲಿ ಯಾರು 100ವರೆಗೂ ಇಲ್ಲ. ಸೊ ಹಾಗಾಗಿ ಇದು ಫುಲ್ಲು ಈ ಥರ ಟರ್ನ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಲೈಟಾಗಿ ಸ್ವಿಂಗ್ ಮಾಡ್ಬೋದು ಅಷ್ಟೇ, ಜಾಸ್ತಿ ಸ್ವಿಂಗ್ ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ನಮಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂಥರ ರಿಲ್ಯಾಕ್ಸ್ ಪ್ಲೇಸ್ ಅಂತ ಅಂದ್ಕೋಬೋದು. ಮನೇಲಿ ಜಾಗ ಇದೆ, ಫ್ರೀ ಪ್ಲೇಸ್ ಇದೆ ಅಂತಂದರೆ ಖಂಡಿತ ಪರ್ಚೇಸ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. 6,500 ರೂಪಾಯಿ. ನನ್ನ ಮಗಳಿಗಂತೂ ತುಂಬ ಖುಷಿ. ಆ್ಯಕ್ಚುಲಿ ನನಗೆ ಗಿಫ್ಟು, ಆದರೆ ನನ್ನ ಮಗಳು ತುಂಬ ಖುಷಿ ಪಟ್ಟಿದ್ದು. ಸೊ ಹಾಗಾಗಿ ಅಂದರೆ ಲೈಟಾಗಿ ಇಷ್ಟು ಸ್ವಿಂಗ್ ಮಾಡ್ಬೋದು ಅಂತ ತೋರಿಸೋದಕ್ಕೋಸ್ಕರ ಅಷ್ಟೇ. ನೋ ಪ್ರಾಬ್ಲಮ್, ಏನು ಶೇಕ್ ಆಗೋಲ್ಲ. ಮನೇಲಿ ಚಿಕ್ಕ ಮಕ್ಕಳಿದ್ದಾಗ ಖಂಡಿತ ಈ ಥರ ಉಯ್ಯಾಲೆ ಜೋಳ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇದು 6,500 ರೂಪಾಯಿ. ನೀವು ಕೇಳಿದ್ದಕ್ಕೆ ನಾನು ಹೇಳಿದ್ದೀನಿ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಬಟ್ ಕುಷನ್ ನಾನು ರೆಡ್ ಕಲರ್ ಕೇಳಿದ್ದು, ರೆಡ್ ಸಿಕ್ಕಿಲ್ಲ, ಅದೊಂದು ಬೇಜಾರಷ್ಟೇ. ಮಧ್ಯಾಹ್ನ ಆಯಿತು, ಇನ್ನೇನು ಪ್ರಗತಿ ಬರೋ ಟೈಮು. ನಾನಿವಾಗ ಮತ್ತೆ ಅಡುಗೆ ಮಾಡೋದಕ್ಕೆ ಹೋಗಬೇಕು. ಪಾಪ ಎದ್ದೇಳೋ ಅಷ್ಟರಲ್ಲಿ ರಾಜ್ಮಾ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕಿದ್ದೀನಿ. ರಾಜ್ಮಾ ನೈಟೇ ನೆನೆ ಹಾಕಿದ್ದೆ. ಕುಕ್ಕರಲ್ಲಿ ಒಂದು 3 ವಿಷಲ್ 4 ವಿಷಲ್ ಬಂದರೆ ಸಾಕು. ನೆನೆಸಿರೋದಲ್ವ, ಏನು ಅಷ್ಟೊಂದು ಬೇಡ. ಸಿಂಪಲ್ಲಾಗಿ ರಾಜ್ಮಾ ಕರಿ ರೈಸ್ ಮಾಡ್ತಿದ್ದೀನಿ. ಕುಕ್ಕರ್ ತಿರ್ತಾ ಇದೆ. ಸೊ ನಾನು ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ. ಹಾಗೆ ನಾನು ಮಧ್ಯಾಹ್ನಕ್ಕೆ ಈ ರಾಜ್ಮಾ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ಈ ಒಂದು ಕಾಳನ್ನು ನೆನೆ ಹಾಕಿಟ್ಟಿದ್ದೆ. ಅದನ್ನು ನೈಟೇ ನೆನೆಸ್ಬಿಟ್ಟು ಒಂದು 5-6 ವಿಷಲ್ ಆದರೂ ನಿಮಗೆ ಸ್ಮೂತಾಗಿ ಬರಬೇಕು. 4-5 ವಿಷಲ್ ಬಂದರೆ ಸಾಕು. ಅದಕ್ಕೆ ಸ್ವಲ್ಪ ಎಣ್ಣೆಗೆ ಒಣಮೆಣ್ಸಿನ್ಕಾಯಿ, ಜೀರಿಗೆ, ಪಲಾವ್ ಎಲೆ ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚಟ ಅಂತ ಗ್ಯಾಸ್ ಎಲ್ಲ ಗಲೀಜಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಅರಿಶಿನ ಹಾಕ್ಬಿಟ್ಟು ಹಾಕಿದ್ರೆ ಆ ಥರ ಚಟ ಅನ್ನಲ್ಲ. ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಆಗುತ್ತೆ, ಬಟ್ ರಾಜ್ಮಾ ಹೆಲ್ತಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಕೊರಿಯಾಂಡರ್ ಪೌಡರು, ಧನಿಯಾ ಪೌಡರು, ಟೊಮೊಟೊನ ರುಬ್ಬಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಡಿ. ಅಂತಂದರೆ ಸ್ವಲ್ಪ ಆಯಿಲೆಲ್ಲ ಸಪ್ರೇಟ್ ಆಗೋ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಈ ರಾಜ್ಮಾ ಮಸಾಲ ಪೌಡರ್ ಸಿಗುತ್ತೆ. ನಾನು ಎವರೆಸ್ಟ್ ಅವ್ರದ್ದು ರಾಜ್ಮಾ ಮಸಾಲ ಪುಡಿಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತು ತಳ ಸೀದಂಗೆ ಮತ್ತೆ ಓಪನ್ ಮಾಡಿ ಫ್ರೈ ಮಾಡಿ ಮತ್ತೆ ಆ ಥರ. ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ಮಸಾಲ ಎಲ್ಲ. ಮಸಾಲ ಎಲ್ಲ ರಾ ಸ್ಮೆಲ್ ಹೋಗಿ ರೆಡಿಯಾಗಿದೆ. ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ಹೇಗೆ ಬೇಕೋ ಹಾಗೆ. ನಾನು ರಾಜ್ಮಾ ಕಾಳನ್ನು ಒಂದು ಸ್ವಲ್ಪ ರುಬ್ಬಿಟ್ಟಿದ್ದೆ, ಒಂದು ಸ್ವಲ್ಪ ಹಾಗೆ ಹಾಕ್ತೀನಿ, ಒಂದು ಸ್ವಲ್ಪ ರುಬ್ಬಿರೋದು ಹಾಕ್ತೀನಿ. ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಕರಿದು. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಚಪಾತಿ ಮಾಡೋಷ್ಟು ಟೈಮ್ ಇದ್ದಿದ್ದಿಲ್ಲ ಅಂದ್ಬಿಟ್ಟು ರೈಸೇ ಮಾಡಿದ್ದೀನಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ. ಸ್ವಲ್ಪ ಕಾಳನ್ನು ಹಾಕಿದ್ದೀನಿ. ಕಾಳನ್ನು ಬಾಯ್ಲ್ ಮಾಡಿಟ್ಟಿದ್ದಂಥ ನೀರನ್ನು ಬಿಸಾಕಬೇಡಿ, ಅದೇ ನೀರನ್ನು ಯೂಸ್ ಮಾಡಿ ಆಯಿತು. ಇದು ಕೂಡ ತುಂಬ ಒಳ್ಳೆಯದು ರಾಜ್ಮಾ ಕಾಳು. ಅವಾಗವಾಗ ನೀವು ಏನಾದರೂ ರೆಸಿಪಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ, ತುಂಬ ಒಳ್ಳೆಯದು. ಇದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು
ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಕಸೂರಿ ಮೇಥಿ, ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ರೆಡಿ ಆಗುತ್ತೆ. ಹಾಕಿದ್ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು, ಒಂದು ಸ್ವಲ್ಪ ಇನ್ನೂ ಗಟ್ಟಿ ಬರುತ್ತೆ ಇದು. ಇದೆಲ್ಲ ಹಾಕ್ಬಿಟ್ಟು ನಾನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡ್ಕೋತೀನಿ. ಹಾಂ, ಹೌದಾ, ತೋರಿಸು. ನನ್ನ ಮಗಳು ನನಗೋಸ್ಕರ ಸ್ಕೂಲಿಂದ ಏನೋ ತೊಗೊಂಡು ಬಂದಿದ್ದಾರಂತೆ, ತೋರಿಸ್ತಾರೀಗ. ವಾವ್, ಬರ್ತಡೇ ಚಾಕ್ಲೇಟಾ? ಹಂಗೆ ಇಟ್ಕೊಂಡು ಬಂದ್ಬಿಟ್ಟಿದ್ಯಾ? ಯಾರಿಗೆ? ನನಗೆ ಅಂತನಾ? ಸೊ ಬೈಟು ನಿಂಗೆ ಅರ್ಧ ನಂಗೆ ಅರ್ಧ. ಓಪನ್ ಮಾಡು. ಸೊ ನನ್ನ ಮಗಳು ನೋಡಿ, ಯಾವಾಗಲೂ ಅಷ್ಟೇ ಸ್ಕೂಲಲ್ಲಿ ಯಾವಾಗಲೂ ನನಗೋಸ್ಕರ ಅಂತ ಸ್ಕೂಲಲ್ಲಿ ಯಾರ್ದೋ ಬರ್ಡೇ ಇತ್ತಂತೆ ಅವ್ರ ಫ್ರೆಂಡು, ಅವ್ರು ಚಾಕ್ಲೇಟ್ ಕೊಟ್ಟಿದ್ದಾರೆ. ಅದನ್ನು ಮನೆವರೆಗೂ ಪಾಪ ತಿಂದಲ್ಲಿ ಹಂಗೆ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಹಂಗೆಲ್ಲ ಮಾಡ್ತಾ ಇದ್ದಿಲ್ಲ, ಚಾಕ್ಲೇಟ್ ಪೇಪರ್ ಅಷ್ಟೇ ತೊಗೊಂಡ್ಬರ್ತಾ ಇರೋದು. ಇವಾಗ ಬರ್ಡೇ ಏನಾದರೂ ಆಗಿ ಯಾರಾದರೂ ಚಾಕ್ಲೇಟ್ ಕೊಟ್ಟರೆ, ಮಮ್ಮಿ ನಿನಗೋಸ್ಕರ ಅಂತ ಅಲ್ಲಿಂದಲೂ ತೊಗೊಂಡು ಬಂದಿದ್ದೀನಿ ತಗೋ ಅಂತ. ನನಗೆ ಅರ್ಧ, ಅವ್ರಿಗೆ ಅರ್ಧ ಬೈಟು ಮಾಡ್ತಾರೆ. ಥ್ಯಾಂಕ್ ಯು. ತುಂಬ ಜನ ಕೇಳ್ತಾ ಇರೋದು ಪಾಪು ಫೇಸ್ ಯಾವಾಗ ತೋರಿಸ್ತೀರಾ ಅಂತ ಹೇಳ್ಬಿಟ್ಟು. ಪಾಪು ಫೇಸ್ನ ಈ ಮಂತಲ್ಲೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗೇನು ನಾನು ಇವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅಂದ್ಕೊಂಡು ಇವ್ರ ಪಾಡಿ ಇವ್ರು ಮಾತಾಡ್ತಾ ಇರ್ತಾರೆ. ಸದ್ಯಕ್ಕೆ ಇವಾಗ ಈ ಮಂತಲ್ಲಿ 3 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ ನಮ್ಮ ಪಾಪುಗೆ. 3 ಮಂತ್ಸ್ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡಿದ್ದು. ನನ್ನ ವಿವರ್ಸ್ ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ದು. ಏನು ನೀನು ಮಾತಾಡಬೇಕಾ? ಸರಿ ಆಯಿತು, 3 ಮಂತ್ಸ್ ಆದಮೇಲೆ ತೋರಿಸೋಣ ಅಂತ. ನನ್ನ ವ್ಯೂವರ್ಸ್ ತುಂಬ ಜನ ಅದನ್ನು ಹೇಳಿದ್ದು, ಸದ್ಯಕ್ಕೆ ಪಾಪು ಫೇಸ್ ತೋರಿಸ್ಬೇಡಿ, ನೆಕ್ಸ್ಟ್ ಒಂದು 3 ಮಂತ್ಸ್ ಆದಮೇಲೆ ಆದರೂ ತೋರಿಸಿ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಅಂದ್ಕೊಂಡೆ. ನನಗೂ ಕೂಡ ತುಂಬ ಖುಷಿ ಇದೆ, ಪಾಪು ಫೇಸ್ ತೋರಿಸಿದ್ಮೇಲೆ ನೀವೆಲ್ಲ ಯಾವ ಥರ ಕಮೆಂಟ್ಸ್ ಮಾಡ್ತೀರಾ, ಆಮೇಲೆ ಪಾಪು ಹೇಗಿದೆ ಅಂತ. ಸೊ ಅದೆಲ್ಲ ಕೇಳೋದಕ್ಕೆ, ಕಮೆಂಟ್ಸ್ನ ನೋಡೋದಕ್ಕೆ ನಾನು ಕೂಡ ತುಂಬ ಕಾಯ್ತಾ ಇದ್ದೀನಿ. ಈ ಮಂತ್ ಒಳಗಡೆ ಪಾಪು ಫೇಸ್ನ ತೋರಿಸ್ತೀನಿ. ಪಾಪು ನಿಮ್ಮ ಮುಂದೆ ಬರ್ತಾ ಇದ್ದಾನೆ. ಅವನು ಕೂಡ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವಾ ಇವಾಗ. ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ. ತುಂಬ ಮಾತಾಡೋಕ್ಕಾಗ್ತಿದ್ದಾನೆ. ಅಂತ ನಾವು ಮಾತಾಡ್ಸಿದ್ರೆ ನನ್ನೇ ಮಾತಾಡ್ಸ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು. ಸೊ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ಮಂತಲ್ಲೇ ನಮ್ಮ ಪಾಪು ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಇಲ್ಲೇ ಎಂಡ್ ಮಾಡ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಚಿಕ್ಕಿ ಬಾಯ್ ಹೇಳಿ ಮಗನೇ. ಬಾಯ್. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.